Hello students, in the previous topic we were discussing about the four possibilities of event synchronization, right? In this we finished with the word synchronous send and synchronous receive, and the next possibility is what? Asynchronous send and synchronous receive. Here the send will be in a non-blocking state and the receive operation will be in a blocking state. That is next, the second possibility is what? Asynchronous send and synchronous receive. Asynchronous send and synchronous receive. Here we have one diagram in order to illustrate the asynchronous send and synchronous receive. That is, we have a two process 1 and a what? Process 2. Here assume that the process 1 is sending a data to a process 2. On the time the process 1 issues a send and process 2 issues a what? Receive. But what type of send it is? Asynchronous. Asynchronous andre it will issue a non-blocking send. Non-blocking send andre idu send ಮಾಡಕ್ಕೆ ಸ್ಟಾರ್ಟ್ ಮಾಡಿ ಬೇರೆ ಆಪರೇಷನ್ ಜೊತೆ ಕಂಟಿನ್ಯೂ ಆಗುತ್ತೆ. ಬಟ್ ವಾಟ್ ಎವರ್ ದ ರಿಸೀವ್ ವಿ ಹ್ಯಾವ್ ಇಟ್ ಇಸ್ ಸಿಂಕ್ರೋನಸ್. ಸಿಂಕ್ರೋನಸ್ ಅಂದರೆ ಇಟ್ ಇಸ್ ಅ ಬ್ಲಾಕಿಂಗ್ ರಿಸೀವ್. ಬ್ಲಾಕಿಂಗ್ ರಿಸೀವ್ ಸ್ಟಾರ್ಟ್ಸ್. ಎಲ್ಲಿವರೆಗೂ ಬ್ಲಾಕ್ ಆಗಿರುತ್ತೆ? ಅಂಟಿಲ್ ಇಟ್ ರಿಸೀವ್ಸ್ ಆಲ್ ದ ಡೇಟಾ. ಬ್ಲಾಕಿಂಗ್ ರಿಸೀವ್ returns. Once it receives all the data, it will come out from a blocking state and it will continue with the further execution. This is nothing but asynchronous send and synchronous receive. See here, what is the difference between these two? So first one alli eno synchronous send matte synchronous receive andre illi process 1 synchronous send andre blocking send na start ಮಾಡುತ್ತೆ. ಬ್ಲಾಕಿಂಗ್ ಸ್ಟೇಟ್ ಸ್ಟಾರ್ಟ್ ಮಾಡಿದ ತಕ್ಷಣ ಇದು ಬ್ಲಾಕಿಂಗ್ ಸ್ಟೇಟಿಗೆ ಎಂಟರ್ ಆಗುತ್ತೆ. ಎಲ್ಲಿವರೆಗೆ? ಅಂಟಿಲ್ ಇಟ್ ರಿಸೀವ್ಸ್ ಅ ಅಕ್ನಾಲೇಜ್ಮೆಂಟ್ ಫ್ರಮ್ ಅ ಪ್ರೋಸೆಸ್ 2 ಇಂದ ಅಕ್ನಾಲೇಜ್ಮೆಂಟ್ ಬರೋವರೆಗೆ. ಬಟ್ ಈ ಕೇಸಲ್ಲಿ ಏನಾಗ್ತಾ ಇದೆ ಅಂದರೆ ಇಟ್ ಈಸ್ ಎಸಿಂಕ್ರೋನಸ್ ಸೆಂಡ್. ಎಸಿಂಕ್ರೋನಸ್ ಸೆಂಡ್ ಅಂತ ಹೇಳಿದರೆ ಇಟ್ ಇಸ್ ಅ ನಾನ್ ಬ್ಲಾಕಿಂಗ್. ಇದು ಒಂದ್ಸಲ ಸೆಂಡ್ ಆಪರೇಷನ್ನ ಇಶ್ಯೂ ಮಾಡಿದ ಮೇಲೆ ಇಟ್ ಸ್ಟಾರ್ಟ್ ಸೆಂಡಿಂಗ್ ದ ಡೇಟಾ ಟು ಅ ಪ್ರೋಸೆಸ್ 2, ಬಟ್ ಇಟ್ ಡಸಂಟ್ ವೆಯ್ಟ್. ಅಕ್ನಾಲೇಜ್ಮೆಂಟಿಗೆ ವೆಯ್ಟ್ ಮಾಡಲ್ಲ. ಇಟ್ ವಿಲ್ ಕಂಟಿನ್ಯೂ ವಿತ್ ಅ ಫರ್ದರ್ ಎಕ್ಸಿಕ್ಯೂಷನ್. ಇದು ಬ್ಲಾಕಿಂಗ್ ಸ್ಟೇಟ್ಗೆ ಹೋಗಲ್ಲ. ಬಟ್ ರಿಸೀವ್ ಈಸ್ ಸೇಮ್. In the first case and the second case, receive is same. Here it will issue a what? A blocking receive. The first case matte second case alli receive eno same. Because in both the type the receive is what? Synchronous age ide. It will what? Issue a blocking receive. Here also it will issue a blocking receive. Blocking receive andre eno? Until it receives all the data from a process 1, it will enter to a what? Blocking state. ಯಾವ ಸ್ಟೇಟಿಗೆ ಎಂಟರ್ ಆಗುತ್ತೆ? ಬ್ಲಾಕಿಂಗ್ ಸ್ಟೇಟಿಗೆ. ಬಟ್ ಒನ್ಸ್ ದ ಡೇಟಾ ಹ್ಯಾಸ್ ಬಿನ್ ರಿಸೀವ್ಡ್ ಇಟ್ ವಿಲ್ ಕಮ್ ಔಟ್ ಫ್ರಮ್ ಅ ಬ್ಲಾಕಿಂಗ್ ಸ್ಟೇಟ್. ವೆದರ್ ಇಟ್ ಸೆಂಡ್ಸ್ ಎನಿ ಅಕ್ನಾಲೇಜ್ಮೆಂಟ್ ಟು ಅ ಪ್ರೋಸೆಸ್ 1 ನೌ? ನೋ, ಬಿಕಾಸ್ ದ ಪ್ರೋಸೆಸ್ 1 ಈಸ್ ನಾಟ್ ವೇಟಿಂಗ್ ಫಾರ್ ದ ಅಕ್ನಾಲೇಜ್ಮೆಂಟ್ ಸಿನ್ಸ್ ಇಟ್ ಇಶ್ಯೂಸ್ ಅ ವಾಟ್? ನಾನ್ ಬ್ಲಾಕಿಂಗ್ ಸೆಂಡ್. ಆ್ಯಂಡ್ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಪಾಸಿಬಿಲಿಟೀಸ್ ಅಂತ ಹೇಳಿದ್ರೆ, ಫಸ್ಟ್ ಮೆಥಡಲ್ಲಿ ದ ಪ್ರೋಸೆಸ್ 2 ವಿಲ್ ಸೆಂಡ್ ಅಕ್ನಾಲೇಜ್ಮೆಂಟ್ ಟು ಅ ಪ್ರೋಸೆಸ್ 1. Here we have a guarantee that the data has been received by the process 2. ಇಲ್ಲಿ acknowledgement send ಆದರೆ ಅದೊಂದು ಗ್ಯಾರಂಟಿ. ಏನು ಪ್ರೋಸೆಸ್ 1ಗೆ ಗ್ಯಾರಂಟಿ ಅದು ದ ಡೇಟಾ ಎಲ್ಲ ರಿಸೀವ್ ಆಗಿದೆ ಪ್ರೋಸೆಸ್ 2 ಅಲ್ಲಿ ಅಂತ. ಬಟ್ ಹಿಯರ್ ದೇರ್ ಈಸ್ ನೋ ಗ್ಯಾರಂಟಿ ದ್ಯಾಟ್ ದ ಡೇಟಾ ಹ್ಯಾಸ್ ಬಿನ್ ರಿಸೀವ್ಡ್ ಇನ್ ದ ಪ್ರೋಸೆಸ್ 2 ಆರ್ ನಾಟ್. ಪ್ರೋಸೆಸ್ 2 ಅಲ್ಲಿ ಆ ಡೇಟಾ ರಿಸೀವ್ ಆಗಿದೆಯಾ ಇಲ್ವಾ ಅಂತ ಯಾವುದೇ ಗ್ಯಾರಂಟಿ ಇರಲ್ಲ ಪ್ರೋಸೆಸ್ 1ಗೆ. ಬಿಕಾಸ್ ದ ಪ್ರೋಸೆಸ್ 2 ಇಸ್ ನಾಟ್ ಸೆಂಡಿಂಗ್ ಎನಿ ಅಕ್ನಾಲೇಜ್ಮೆಂಟ್ ಟು ಅ ವಾಟ್? ಪ್ರೋಸೆಸ್ 1. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗ್ಬೋದು ಅಂತ ಹೇಳಿದ್ರೆ, ಇಫ್ ದ ಸೆಂಡ್ ಆಪರೇಷನ್ ಈಸ್ ಎಕ್ಸಿಕ್ಯೂಟೆಡ್ ಬಿಫೋರ್ ದ ಕರೆಸ್ಪಾಂಡಿಂಗ್ ರಿಸೀವ್ ಆಪರೇಷನ್, ಇಟ್ ಈಸ್ ಪಾಸಿಬಲ್ ದ್ಯಾಟ್ ದ ಡೇಟಾ ವಿಲ್ ನಾಟ್ ಬಿ ಡೆಲಿವರ್ಡ್ ಟು ಅ ರಿಸೀವಿಂಗ್ ಪ್ರೋಸೆಸ್. ಇಲ್ಲಿ ರಿಸೀವ್ ಆಪರೇಷನ್ ಇಶ್ಯೂ ಮಾಡೋಕ್ಕೆ ಮುಂಚೆನೇ ನಾವೇನಾದರೂ ಸೆಂಡ್ ಆಪರೇಷನ್ನ ಇಶ್ಯೂ ಮಾಡಿಬಿಟ್ರೆ ಡೇಟಾ ಏನಾಗಲ್ಲ, ಇಲ್ಲಿ ರಿಸೀವ್ ಆಗೋದೇ ಇಲ್ಲ. ದಟ್ ಈಸ್ ದ ಪಾಸಿಬಿಲಿಟಿ. ಆ ಡೇಟಾ ರಿಸೀವ್ ಆಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ವಾಟ್ ಇಲ್ಲಿಗೆ ನಮಗೆ ಅಕ್ನಾಲೇಜ್ಮೆಂಟೇ ಬರಲ್ಲ. ಇಲ್ಲಿ ನಾವು ಪ್ರೀ ಮೆಚೂರಾಗಿ ಡೇಟಾನ ಸೆಂಡ್ ಮಾಡಿಬಿಡ್ತೀವಿ.
ಈಗ ಡೇಟಾ ಸೆಂಡ್ ಆಗಬೇಕಂದ್ರೆ ಪ್ರೋಸೆಸ್ ಟು ಮಸ್ಟ್ ಬಿ ರೆಡಿ ಟು ರಿಸೀವ್. ಪ್ರೋಸೆಸ್ ಟು ಏನಾಗಿರಬೇಕು, ರಿಸೀವ್ ಆಗೋಕ್ಕೆ ರೆಡಿ ಆಗಿರಬೇಕು. ಇದು ರಿಸೀವ್ ಆಗೋಕ್ಕೆ ರೆಡಿ ಆಗಿಲ್ಲ, ನೀವು ಸೆಂಡ್ ಮಾಡಿಬಿಟ್ರಿ ಅಂದರೆ ದಟ್ ಈಸ್ ಅ ಪ್ರೀ ಮೆಚ್ಯೂರ್ ಸೆಂಡ್ ಅಂತ ಹೇಳ್ತೀವಿ. ಈ ಎಲ್ಲ ಸೆಂಡ್ ಆದಮೇಲೆ ಅದು ರಿಸೀವ್ ಆಗೋಕ್ಕೆ ರೆಡಿ ಆದರೆ ದ ಡೇಟಾ ಏನಾಗಲ್ಲ, ಅವಾಗಲ್ಲಿ ಡೆಲಿವರ್ ಆಗಲ್ಲ. ದಟ್ ಈಸ್ ದ ಕೇಸ್ ಹಿಯರ್. It does not get any acknowledgement from a process to whether the data has been received or not. That is something but asynchronous send and synchronous receive. Thank you.